ನನ್ನ ಹೆಸರು MPM ಷಣ್ಮುಖಯ್ಯ ಅಂತ ಹೇಳಿ ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ವೇದಿಕೆಯ ರಾಜ್ಯ ಮಹಾಪ್ರಧಾನ ಸಂಚಾಲಕರು. ಮಾಧ್ಯಮದವರಿಗೆ ನಮ್ಮ ವೇದಿಕೆ ಪರವಾಗಿ ಸ್ವಾಗತವನ್ನು ಬಯಸುತ್ತಾ ಇವತ್ತು ನಾವು ಇಲ್ಲಿ ಅನಿರ್ದಿಷ್ಟಾವಧಿ ಧರಣಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಕಾರಣ ತಮಗೆಲ್ಲ ಗೊತ್ತಿದೆ, ಸೆಪ್ಟೆಂಬರ್ 18ರಂದು ನಾವು ಇದೇ ವೇದಿಕೆಯಲ್ಲಿ ಮಾನ್ಯ ಸಂತೋಷ್ ಹೆಗ್ಡೆ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡಿ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ವಿ. ಏನು ಸರ್ಕಾರ 7ನೇ ವೇತನವನ್ನ ರಾಜ್ಯ ಸರ್ಕಾರಿ ನೌಕರಿ ಬಿಡುಗಡೆ ಮಾಡಿದೀವಿ ಅಂತ ಹೇಳಿದ್ರು ಸಹ ನಮಗೆ ಅವರು 6ನೇ ವೇತನದಲ್ಲಿ ಎಲ್ಲ ಒಂದು ಸೌಲಭ್ಯಗಳನ್ನು ನೀಡಿದ್ದಾರೆ ಹೊರತು 7ನೇ ವೇತನದಲ್ಲಿ ಸೌಲಭ್ಯವನ್ನು ನೀಡಿಲ್ಲ. ಅದರಿಂದ ಇವತ್ತೇನಾಗಿದೆ ಅಂದ್ರೆ ರಾಜ್ಯದ 26,743 ನಿವೃತ್ತ ಅಧಿಕಾರಿ ನೌಕರರಲ್ಲಿ ಡಿ ಗ್ರೂಪಿನ ನೌಕರನಿಗೆ ಕನಿಷ್ಠ 5 ಲಕ್ಷದಿಂದ 7 ಲಕ್ಷದಷ್ಟು ಸರ್ಕಾರ ಅನ್ಯಾಯವನ್ನು ಮಾಡಿದೆ. ಈ ಅನ್ಯಾಯವನ್ನು ಕಂಡುಬಿಟ್ಟು ರಾಜ್ಯದಲ್ಲಿ ನಾವು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಅಂತ ಮಾಡ್ಕೊಂಡು ಎಲ್ಲ 26,743 ಜನ ಒಟ್ಟಾಗಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಅವರ ಸಚಿವ ಸಂಪುಟದ ಸದಸ್ಯರ 28ಕ್ಕಿಂತ ಹೆಚ್ಚು ಮಂತ್ರಿವರ್ಗದವರು ನಮ್ಮ ಒಂದು ಬೇಡಿಕೆ ನ್ಯಾಯಯುತವಾಗಿದೆ, ಅದನ್ನು ನೀವು ಕೂಡಲೇ ಪರಿಹರಿಸಬೇಕು ಅಂತಕ್ಕಂಥ ಒಂದು